Okay, we are studying in the last of the pastoral epistles. ನಾವು ಈ ಒಂದು ಸಭಾ ಹಿರಿಯರಿಗೆ ಸಭಾ ಪಾಲಕರಿಗೆ ಅವಗೋಸ್ಕರ ಬರೆದಿರುವಂತ ಕೊನೆಯ ಪತ್ರಿಕೆಗಳಲ್ಲಿ ಪತ್ರಿಕೆ ಆಗಿರುವಂತ ಈ ಪತ್ರಿಕೆಯನ್ನು ನೋಡುತ್ತಾ ಬಂದಿದ್ದೇವೆ. Even though there is the epistle of Titus after this, we have already looked at that. We are studying it in the order in which it was written. ತೀತನಿಗೆ ಬರೆದ ಪತ್ರಿಕೆ ಈ 2 ತಿಮೋಥಿ ಆದ ನಂತರ ಇದ್ದಾಗ್ಯೂ ಸಹ ಈ ಒಂದು ಪುಸ್ತಕವನ್ನ ನಾವು ಈಗಾಗಲೇ ನೋಡಿದ್ದೇವೆ, ಯಾಕಂದ್ರೆ ಅದು ಆ ರೀತಿಯಾದಂತ ಕ್ರಮದಲ್ಲಿ ಬರೆದಿರುವುದಾಗಿದೆ. This is the last epistle of Paul. This is like his will, his death will letter. ಇದು ಅಪೊಸ್ತಲನಾದ ಪೌಲನು ಆತನು ಬರೆಯುವಂತ ಕೊನೆಯ ಪತ್ರಿಕೆಯಾಗಿರುವಂತದ್ದಾಗಿದೆ ಮತ್ತು ಅದು ಆತನ ಕೊನೆಯ ಒಂದು ಪತ್ರವಾಗಿ ಆತನು ತನ್ನ ಚಿತ್ತವನ್ನ ತಿಳಿಸುವಂತ ಒಂದು ವ್ಯಕ್ತಿಯಾಗಿ ನಾವು ಅಲ್ಲಿ ನೋಡುತ್ತೇವೆ. He is passing on the deposit of the gospel, the teaching of the word of God to faithful disciple Timothy. ಆತನು ತನ್ನ ಒಂದು ನಂಬಿಗಸ್ತಿಕೆಯ ಒಂದು ಬೋಧನೆಯನ್ನ, ಸಿದ್ಧಾಂತವನ್ನ, ದೇವರ ವಾಕ್ಯವನ್ನ ಆತನು ತನ್ನ ಮಗನಿಗೆ ಹೋಲಿಕೆಯಾಗಿರುವಂತವನಿಗೆ ತಿಮೋತಿಯನಿಗೆ ಅದನ್ನ ಹಸ್ತಾಂತರಿಸುವಂತದನ್ನು ನಾವು ನೋಡುತ್ತೇವೆ. We are in chapter 3. In the beginning of the chapter 3, we read that we are in the last days. 3ನೇ ಅಧ್ಯಾಯದ ಮೊದಲನೆಯ ಭಾಗದಲ್ಲಿ ನಾವು ನೋಡಿದ್ದೇವೆ, ನಾವು ಕಡೆಯ ದಿವಸಗಳಲ್ಲಿದ್ದೇವೆ ಎಂಬುದಾಗಿ. Now we saw what that statement means. It is a time from the first coming of the Lord to the second coming. ಈ ಒಂದು ಕಡೆಯ ದಿವಸ ಎಂಬುದಾಗಿ ನೋಡುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರೋಣ ಮತ್ತು ಎರಡನೆಯ ಬರೋಣದ ಮಧ್ಯದಲ್ಲಿ ಇರುವಂತಹ ಅಂತರವಾಗಿದೆ ಎಂಬುದಾಗಿ. And when you read the signs, the evidence of the last days, ಮತ್ತು ಈ ಒಂದು ಕಡೆಯ ದಿವಸಗಳ ಒಂದು ಗುರುತುಗಳನ್ನ ನಾವು ನೋಡುವುದಾದ್ರೆ, we saw 19 symptoms of the last days. 19 ಗುರುತುಗಳು ಈ ಕಡೆಯ ದಿವಸಗಳಲ್ಲಿ ಇರುವಂತ ಸಂಗತಿಗಳು ಎಂಬುದಾಗಿ ನಾವು ನೋಡಬಹುದಾಗಿದೆ. We have quickly went through those 19 symptoms. 19 ಆ ಒಂದು ಕಠಿಣ ಕಾಲಗಳಲ್ಲಿ ಇರುವಂತಹ ಒಂದು ಗುಣಲಕ್ಷಣಗಳನ್ನ ನಾವು ನೋಡಬಹುದಾಗಿದೆ. It is a problem of the heart. ಈ ಗುಣಲಕ್ಷಣಗಳು ಈ ಹೃದಯದ ಒಂದು ಸಮಸ್ಯೆ ಆಗಿರುವುದಾಗಿದೆ. When you study those evidence, those things, it looks like we are reading the daily newspaper of today. ದಯಮಾಡಿ ಯಾರಾದ್ರೂ ಮ್ಯೂಟ್ ಮಾಡ್ಕೋಬೇಕಾಗಿ ನಾವು ಕೇಳಿಕೊಡ್ತೇವೆ. Reading this 19 list of the signs is more like reading our daily newspaper today. ಈ ಒಂದು 19 ಗುಣಲಕ್ಷಣಗಳನ್ನ ನಾವು ಇದನ್ನ ಓದುವಾಗ, ಈ ಪಟ್ಟಿಯನ್ನ ನಾವು ಓದುವಾಗ, ನಾವು ಪ್ರತಿನಿತ್ಯದಲ್ಲಿ ಈ ವಿಷಯಗಳನ್ನ ನಾವು ನಮ್ಮ ದಿನ ಪತ್ರಿಕೆಗಳಲ್ಲಿ ಓದುವಂತದ್ದೇ ಆಗಿರುತ್ತದೆ. And then we saw how these false teachers creep into the homes. ಅದು ಯಾವ ರೀತಿಯಾಗಿ ದುರ್ಬೋಧಕರು ಅವರು ಮನೆಗಳಲ್ಲಿ ನುಸುಳುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. And how they take the weak women and deceive them. ಮತ್ತು ಯಾವ ರೀತಿಯಾಗಿ ಬಲಹೀನ ಸ್ತ್ರೀಯರನ್ನ ಅವರು ಮೋಸಗೊಳಿಸುತ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. And but they are compared to the magicians of Moses' time. ಅವರನ್ನ ಮೋಶೆಯ ಸಮಯದಲ್ಲಿ ಒಂದು ಮಂತ್ರವಾದಿಗಳಿಗೆ ಹೋಲಿಕೆಯಾಗಿದೆ. And at the end their folly was plain to all. ಮತ್ತು ಅವರ ಮೂರ್ಖತನವು ಎಲ್ಲರಿಗೂ ಅದು ಸ್ಪಷ್ಟವಾಗಿ ಕಾಣ ಬರುವಂತದ್ದಾಗಿತ್ತು ಎಂಬುದಾಗಿ ಅಲ್ಲಿ ಆತನು ಬರೆಯುತ್ತಾನೆ. And then verse 10 onwards we looked at last week that the example of Paul and his life. ಮತ್ತು ಕಳೆದ ಬಾರಿ ನಾವು ನೋಡಿದ್ದೇವೆ ಅಪೊಸ್ತಲನಾದ ಪೌಲನ ಒಂದು ಜೀವಿತ ಮತ್ತು ಆತನ ಒಂದು ಉದಾಹರಣೆ. Paul's life in contrast to the false teachers. ಪೌಲನ ಜೀವಿತದ ಮಾದರಿ ಮತ್ತು ಆತನ ಯಾವ ರೀತಿಯಾಗಿ ದುರ್ಬೋಧಕರ ವಿರುದ್ಧವಾಗಿ ಆತನು ಸತ್ಯಕ್ಕೆ ನಿಂತಂತ ಜೀವಿತವನ್ನ ನಾವು ನೋಡುತ್ತೇವೆ. Maybe we'll read verse 10 once more. 10ನೇ ವಚನವನ್ನ ನಾವು ತಿರುಗಿ ಓದಿಕೊಳ್ಳೋಣ. 2 Timothy chapter 3 verse 10.
2 ತಿಮೋತಿ 3ನೇ ಅಧ್ಯಾಯ 10ನೇ ವಚನ. ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು 11ನೇ ವಚನ ಕೂಡ ಓದಿಕೊಳ್ಳೋಣ. ಅಂತ್ಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನ ತಿಳಿದವನಾಗಿದ್ದಿ. Here so many times Paul says about me, mine and me and I. So many times it is repeated. ಈ ವಚನದಲ್ಲಿ ನನ್ನ ನಡತೆ ಅಥವಾ ನನ್ನ ವಿಷಯವಾಗಿ ಅಥವಾ ಪೌಲನ ವಿಷಯವಾಗಿ ಆತನು ತಿಳಿಸುವಂತದನ್ನ ನಾವಲ್ಲಿ ನೋಡುತ್ತೇವೆ. It may sound a little like a selfish statement. ಅದು ಒಂದು ಸ್ವಾರ್ಥ ಇಚ್ಛೆ ಉಳ್ಳವನಾಗಿ ಇರುವಂತ ಸಂಗತಿಗಳನ್ನ ತಿಳಿಸುತ್ತಿದ್ದಾನೆ ಎಂಬುದಾಗಿ ಅಲ್ಲಿ ನಮಗೆ ಅನ್ನಿಸಬಹುದು. But it is not. ಆದ್ರೆ ಆ ರೀತಿಯಾಗಿ ಅದಿಲ್ಲ. Let's look at 1 Corinthians 11:1. What is Paul talking about? Look at 1 Corinthians 11:1. 1 ಕೊರಿಂಥ 11:1ನೇ ವಚನವನ್ನ ನೋಡಿರಿ. ಅಲ್ಲಿ ಪೌಲನು ಯಾವುದರ ವಿಷಯವಾಗಿ ತಿಳಿಸುತ್ತಾನೆ ಎಂಬುದಾಗಿ ನೋಡೋಣ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. See, Paul is telling you, follow me. ಪೌಲನು ಆತನು ನನ್ನನ್ನ ಅನುಸರಿಸುವವರಾಗಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. So it takes a lot of testimony and courage and a right life to be able to say like that. ಆ ರೀತಿಯಾಗಿ ಹೇಳುವುದಕ್ಕೆ ಧೈರ್ಯ ಮತ್ತು ಆ ರೀತಿಯಾದಂತ ಜೀವಿತ, ಮಾದರಿಯ ಜೀವಿತ, ಸಾಕ್ಷ್ಯ ಜೀವಿತ ಅಲ್ಲಿ ಇದ್ದರೆ ಮಾತ್ರ ಹೇಳೋದಕ್ಕೆ ಸಾಧ್ಯ. In Acts chapter 3, we know when Peter and John went to the temple, there was a beggar, a lame man sitting outside the temple. ಅಲ್ಲಿ ನಾವು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಪೇತ್ರನು, ಯೋಹಾನರು ಅವರು ಆ ಒಂದು ದೇವಾಲಯದ ಬಳಿಯಲ್ಲಿ ಅವರು ಅಪ್ಪುತ್ತಿರುವಾಗ ಅಲ್ಲೊಬ್ಬ ಕುಂಟನನ್ನ ನಾವು ನೋಡುತ್ತೇವೆ. There they say to that man, look at us. ಅಲ್ಲಿ ಆ ಕುಂಟನಿಗೆ ಅವರು ಹೇಳುವಂತದ್ದು, ನಮ್ಮನ್ನ ದೃಷ್ಟಿಸು ಎಂಬುದಾಗಿ. And the same thing Paul is saying, you follow me. ಅದೇ ರೀತಿಯಾಗಿ ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, ನನ್ನನ್ನ ಅನುಸರಿಸುವವರಾಗಿರಿ ಎಂಬುದಾಗಿ. Only a person with such a testimony can make a statement like that. ಒಬ್ಬ ವ್ಯಕ್ತಿ ಸರಿಯಾದಂತ ಸಾಕ್ಷಿಯುಳ್ಳವನಾಗಿ ಜೀವಿಸಿದ್ದರೆ ಮಾತ್ರ ಆ ರೀತಿಯಾಗಿ ಹೇಳೋದಕ್ಕೆ ಸಾಧ್ಯ. And first part he starts with his teaching. ಆತನು ಮೊದಲನೇ ಭಾಗದಲ್ಲಿ ತನ್ನ ಒಂದು ಉಪದೇಶದ ಕುರಿತಾಗಿ ಮಾತನಾಡುತ್ತಿದ್ದಾನೆ. It follows with his conduct. ಈ ರೀತಿಯಲ್ಲಿ ಇಸ್ರಾಯೇಲರ ಅವಕಾಶಕ್ಕೆ ಪಾತ್ರನಾದ ಒಂದು His aim and his faith, his patience, so many things about his testimony, his belief and his behavior. ಅಲ್ಲಿ ಆತನ ವಿಷಯವಾಗಿ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಎಂಬುದಾಗಿ ಆತನ ಜೀವಿತದ ಒಂದು ಸಾಕ್ಷಿಯನ್ನ ಆತನು ತಿಳಿಸುತ್ತಾ ಬರುತ್ತಿದ್ದಾನೆ. And then he says that all the persecution I endured. ಮತ್ತು ಆತನು ಹೇಳುವಂತದ್ದೇನೆಂದರೆ ಸಕಲ ವಿಧವಾದಂತ ಕಷ್ಟಾನುಭವಗಳನ್ನ ಆತನು ತಾಳಿದ್ದಾನೆ ಎಂಬುದಾಗಿ. If a person want to live a godly life, persecution will follow. It is part of the package. ಒಂದು ಭಕ್ತರಾಗಿ ದೇವರಿಗೋಸ್ಕರ ಜೀವಿಸಬೇಕೆಂಬುದಾಗಿ ಮನಸ್ಸು ಮಾಡುವವರೆಲ್ಲರಿಗೂ ಸಹ ಆ ಒಂದು ಶೋಧನೆ ಮತ್ತು ಕಷ್ಟಾನುಭವ ಬರುತ್ತದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. In 2 Corinthians 11, Paul gives a list of many of his suffering that he endured. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಆತನು ಅನುಭವಿಸಿದಂತ ನಾನಾ ವಿಧವಾದಂತ ಕಷ್ಟಾನುಭವಗಳ ಪಟ್ಟಿಯನ್ನ ಅಲ್ಲಿ ಮಾಡುವಂತದನ್ನ ನಾವು ನೋಡಬಹುದು. Often I am ashamed to read that list. ಆ ಒಂದು ಪಟ್ಟಿಯನ್ನ ಅನೇಕ ಬಾರಿ ಓದುವುದರಲ್ಲಿ ನನಗೆ ನಾಚಿಕೆ ಉಂಟಾಗುತ್ತದೆ. And what a suffering he endured for the cause of for Christ and gospel. ಕ್ರಿಸ್ತನಿಗೂ ಮತ್ತು ಸುವಾರ್ತೆಗೋಸ್ಕರವೂ ಸಹ ಆತನು ಯಾವ ರೀತಿ ಎಷ್ಟರ ಮಟ್ಟಿಗೆ ಆತನು ಕಷ್ಟಾನುಭವವನ್ನು ಅನುಭವಿಸಿದನೆಂಬುದಾಗಿ, ಹಿಂಸೆಯನ್ನು ತಾಳಿದನೆಂಬುದಾಗಿ ನಾವು ನೋಡಬಹುದು. Here he only mentions about what he endured in Antioch, Iconium and Lystra. ಇಲ್ಲಿ ಆತನು ಅಂತ್ಯೋಕ್ಯದಲ್ಲಿ, ಐಕೋನ್ಯದಲ್ಲಿ, ಲುಸ್ತ್ರದಲ್ಲಿ ಹಾದು ಹೋದಂತ ಕಷ್ಟಾನುಭವ ಮಾತ್ರ ಅಲ್ಲಿ ತಿಳಿಸುತ್ತಿದ್ದಾನೆ. This was mentioned because Timothy was with him when these things happened. ಇದನ್ನ ಈ ಪಟ್ಟಿಯನ್ನ ಹೇಳುವುದಕ್ಕೆ ಕಾರಣವೇನೆಂದ್ರೆ ಈ ಒಂದು ಹಿಂಸೆಯ ಮಧ್ಯದಲ್ಲಿ ತಿಮೋತಿಯನು ಇದ್ದನು.
this reference would have stirred Timothy's earliest memories of Paul. ಈ ಒಂದು ಪಟ್ಟಣದ ಹೆಸರುಗಳನ್ನ ತಿಳಿಸುವಾಗ ತಿಮೋತಿಯನಿಗೆ ಆ ಒಂದು ಪೌಲನ ಜೊತೆಗಿದ್ದಂತ ಆ ಒಂದು ಅನುಭವಗಳು ಆತನಿಗೆ ಜ್ಞಾಪಕ ಬರುತ್ತದೆ. Yeah, so he is reminding Timothy that you were an eyewitness of my suffering in these places. ಈ ಎಲ್ಲಾ ಪಟ್ಟಣಗಳಲ್ಲಿ ಯಾವ ರೀತಿಯಾಗಿ ನಾನು ಹಿಂಸೆಯನ್ನ ತಾಳಿದೆನು ಎಂಬುದಾಗಿ ನೀನೇ ಕಣ್ಣಾರೆ ನೋಡಿದ್ದಿ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. Now when we come to verse 12, Paul makes a great spiritual statement. Indeed, all who desire to live a godly life in Christ Jesus will be persecuted. ಮುಂದಿನ ವಚನ ಭಾಗದಲ್ಲಿ ಒಂದು ವಿಷಯವನ್ನ ತಿಳಿಸುತ್ತಿದ್ದಾನೆ ಪೌಲನು. ಏನೆಂದರೆ 12ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದಾಗಿ. A godly life is a God-fearing, God-honoring life. ಸದ್ಭಕ್ತರಾಗಿ ಜೀವಿಸುವುದು ಎಂಬುದಾಗಿ ಹೇಳುವಾಗ ದೇವರಿಗೆ ಮಾನ ತರುವ ಹಾಗೆ ದೇವರಿಗೆ ಭಯವುಳ್ಳವರಾಗಿ ಜೀವಿಸುವಂತದ್ದಾಗಿದೆ. And such a life will bring in persecution and opposition. ಆ ರೀತಿಯಾದಂತ ಜೀವಿತವು ಅದು ಹಿಂಸೆ ಮತ್ತು ಕಷ್ಟಗಳನ್ನ ಹಾದು ಹೋಗುವಂತ ಮತ್ತು ವಿರೋಧತ್ವವನ್ನ ಅದು ಕೂಡಿರುವಂತದ್ದಾಗಿದೆ. A godly life is a wonderful life. Then why do people oppose that? ಜೀವಿಸುವಂತದ್ದು, ದೇವರಿಗೆ ಭಯಭಕ್ತಿಯಾಗಿ ಜೀವಿಸುವಂತದ್ದು ಅದು ಒಳ್ಳೆಯ ರೀತಿಯಾದಂತ ಜೀವಿತವಾಗಿದೆ. ಆದ್ರೆ ಜನರು ಯಾಕೆ ಅದನ್ನ ವಿರೋಧಿಸುತ್ತಾರೆ? A godly life exposes the wickedness of others. ಈ ರೀತಿಯಾಗಿ ಸದ್ಭಕ್ತರಾಗಿ ಜೀವಿಸುವಾಗ ಅವರ ಒಂದು ಕೆಟ್ಟತನವನ್ನ ಅದು ಅಭಕ್ತ ಜೀವಿತವನ್ನ ಅದು ಹೊರಗೆ ತರುವಂತದ್ದಾಗಿದೆ. And people don't like to be exposed. ಆ ರೀತಿಯಾಗಿ ಅವರು ಬೆಳಕಿಗೆ ಬರುವಂತದ್ದು ಅವರಿಗೆ ಇಷ್ಟವಾಗುವುದಿಲ್ಲ. If you have cockroaches in your house, when you go to the kitchen in the night and you turn on the light, we know that what those cockroaches will do. ಆ ರೀತಿಯಾಗಿ ನಮ್ಮ ಅಡಿಗೆ ಮನೆಗಳಲ್ಲಿ ರಾತ್ರಿ ಹೊತ್ತು ನಾವು ಲೈಟ್ ಅನ್ನ ಹಾಕುವಾಗ ಆ ಜಿರಳೆಗಳಿರುವುದಾದ್ರೆ ಅದು ಏನು ಮಾಡುತ್ತದೆ ಎಂಬುದಾಗಿ ನಮಗೆ ತಿಳಿಯುತ್ತೆ. It doesn't like that light. It doesn't like to be exposed. So it is looking for covering. ಆ ರೀತಿಯಾಗಿ ಆ ಒಂದು ಬೆಳಕಿನಲ್ಲಿ ಅವರು ಹೊರಗೆ ಬಂದಿರುವಂತದ್ದು ಬಹಿರಂಗವಾಗಿರುವಂತದ್ದು ಅವರಿಗೆ ಅದಕ್ಕೆ ಇಷ್ಟವಿರುವುದಿಲ್ಲ. ಆ ರೀತಿಯಾಗಿ ಜನರಿಗೆ ಇಷ್ಟವಿರುವುದಿಲ್ಲ. In John's Gospel, we read that the light came into the world, but because men love darkness, they hate light. ಈ ಲೋಕಕ್ಕೆ ಬೆಳಕು ಬಂದಿದ್ದಾಗಿಯೂ ಜನರು ಆ ಒಂದು ಬೆಳಕಿಗೆ ಬರಲಿಲ್ಲ, ಯಾಕೆಂದ್ರೆ ಅವರು ಕತ್ತಲೆಯನ್ನ ಹೆಚ್ಚಾಗಿ ಪ್ರೀತಿಸಿದರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ ಯೋಹಾನನ ಸುವಾರ್ತೆಯಲ್ಲಿ. So in our understanding, a godly life is a wonderful life. Everybody should appreciate, everybody should look at the godly life and say, what a wonderful life, what a pleasant, what a joyful life. But that's not the case. ಎಲ್ಲರೂ ಸದ್ಭಕ್ತರಾಗಿ ಜೀವಿಸುವಾಗ ಅಂತವರನ್ನ ನೋಡಿ ಪ್ರಶಂಸೆಯನ್ನು ಸಂತೋಷ ಪಡಬೇಕು, ಎಂತ ಒಂದು ಒಳ್ಳೆಯ ಜೀವಿತವನ್ನ ಅವರು ಜೀವಿಸ್ತಾ ಇದ್ದಾರೆ. ಆದರೆ ಸತ್ಯಾಂಶ ಏನೆಂಬುದಾಗಿ ನೋಡುವುದಾದರೆ ಅನೇಕರಿಗೆ ಇಷ್ಟವಾಗುತ್ತಾ. If you want to ಮನಸ್ಸು ಮಾಡಿದರೆ ಅಲ್ಲ, if you desire to give a godly life, there will be persecution. ಅಲ್ಲಿ ಓದುತ್ತೇವೆ, ಕ್ರಿಸ್ತೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರಿಗೂ ಹಿಂಸೆ ಒಳಗಾಗುವರು. If you come to the assembly hall packing your Bible in a cover, nobody know that you have a Bible in your hand. You will not be questioned by anybody. If you cover it or if you have a double life, then it's not a problem. ನೀವು ಅಸೆಂಬ್ಲಿ ಹಾಲ್ಗಳಿಗೆ, ಸಭೆ ಹಾಲ್ಗಳಿಗೆ ನೀವು ಬರುವಾಗ ಒಂದು ಬೈಬಲ್ ನ ಮುಚ್ಚಿಕೊಂಡು ಅಡಗಿಸಿಕೊಂಡು ಬರುವುದಾದರೆ ಮತ್ತು ಎರಡು ರೀತಿಯಾದಂತ ಕಪಟ ಜೀವಿತವನ್ನ ಜೀವಿಸುವುದಾದರೆ ಯಾರು ನಿಮ್ಮನ್ನ ಪ್ರಶ್ನೆ ಮಾಡುವುದಿಲ್ಲ. But when you are open about your faith, you will attract persecution. ಆದರೆ ನಿಮ್ಮ ನಂಬಿಕೆಯ ವಿಷಯವಾಗಿ ನೀವು ಬಹಿರಂಗವಾಗಿ ಅದನ್ನ ಜೀವಿಸುವಂತದ್ದಾಗಿದ್ದರೆ ನಿಮಗೆ ಆ ಒಂದು ಹಿಂಸೆ ಬಂದೇ ಬರುವಂತದ್ದಾಗಿದೆ. Remember the night when the Lord Jesus Christ was betrayed, Peter was afraid to identify with him. ಆ ಒಂದು ರಾತ್ರಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಹೋಗಿರುವ ಸಮಯದಲ್ಲಿ ಪೇತ್ರನು ಆತನ ಆ ರಾತ್ರಿಯಲ್ಲಿ ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ಳುವುದಕ್ಕೆ ಆತನು ಸೋತು ಹೋಗುತ್ತಾನೆ, ಹೆದರಿಕೊಳ್ಳುತ್ತಾನೆ. They asked a pointed question to him, are you one of them? Are you with him? Are you
of him. ನೀನು ಕ್ರಿಸ್ತನ ಸಂಗಡ ನಜರೇತಿನ ಯೇಸುವಿನ ಸಂಗಡ ಇದ್ದವನವೇ ಎಂಬುದಾಗಿ ಅವರು ಪ್ರಶ್ನೆ ಹಾಕಿದಾಗ It was difficult for Peter to identify. He had to deny. ಆ ರೀತಿಯಾಗಿ ಯೇಸುವಿನೊಟ್ಟಿಗೆ ಗುರುತಿಸಿಕೊಳ್ಳುವುದಕ್ಕೆ ಆತನಿಗೆ ಕಷ್ಟವಾಯಿತು. ಆದ್ದರಿಂದ ಆತನು ಕರ್ತನನ್ನ ತಿರಸ್ಕರಿಸಿದನು, ಅಲ್ಲಗಳೆದನು. Identifying with Christ is one of the greatest privileges of our life, dear ones. ನನ್ನ ಪ್ರಿಯರೇ, ನಾವು ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ಳುವಂತದ್ದು ನಮಗೆ ದೇವರು ಕೊಟ್ಟಿರುವಂತ ದೊಡ್ಡ ಒಂದು ಭಾಗ್ಯವಾಗಿದೆ. Nobody will be ashamed or afraid to identify with the prime minister or a chief minister or someone in authority. ಅಧಿಕಾರದಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಒಟ್ಟಿಗೆ ಆಗಲಿ ನಮ್ಮನ್ನೇ ನಾವು ಗುರುತಿಸಿಕೊಳ್ಳೋದಕ್ಕೆ ನಾವು ನಾಚಿಕೆಗೊಳಗಾಗುವುದಿಲ್ಲ. But why am I afraid to identify with the King of Kings, the Lord of Lords, the greatest person ever lived, the wonderful Savior? Why are we afraid to identify with him? ಆದರೆ ನಾವುಗಳು ಯಾಕೆ ಕ್ರಿಸ್ತನೊಟ್ಟಿಗೆ ರಾಜಾದಿರಾಜನು, ಅರಸರ ಅರಸನು, ನಮ್ಮ ಶ್ರೇಷ್ಠನಾದಂತ ರಕ್ಷಕನಾದಂತ ಕರ್ತನನ್ನ ಗುರುತಿಸಿಕೊಳ್ಳುವುದಕ್ಕೆ ನಾವು ಯಾಕೆ ಸೋತು ಹೋಗ್ತೇವೆ? And I just wanted to make a statement. How can you and I identify with Christ? ನೀವುಗಳು ಯಾವ ರೀತಿಯಾಗಿ ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯ? First of all, you believe him. That is how you identify with him. If you are not yet believed the Lord, if you are not saved, the first thing you can do to identify with him is to accept him and believe him. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನೆಂದರೆ, ನೀವು ಕ್ರಿಸ್ತನನ್ನ ನಂಬದೇ ಇರುವಂತದ್ದಾಗಿದ್ದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಅದು ಮೊದಲನೇ ಹೆಜ್ಜೆ ಆಗಿದೆ ಆತನೊಟ್ಟಿಗೆ ಗುರುತಿಸಿಕೊಳ್ಳುವ. And if you are a believer, the next step of identification is to be baptized in the water, in believer's baptism. ಅದರ ವಿಶ್ವಾಸಿ ಆಗಿದ್ದರೆ ನೀವು ಮೊದಲನೇ ಹೆಜ್ಜೆ ನೀವು ತೆಗೆದುಕೊಳ್ಳುವಂತದ್ದು ಏನೆಂದರೆ ಆತನ ಆಜ್ಞೆ ಆಗಿರುವಂತ ನೀರಿನಲ್ಲಿ ಮುಳುಗುವಂತ ದೀಕ್ಷಾಸ್ನಾನ, ವಿಶ್ವಾಸಿಗಳ ದೀಕ್ಷಾಸ್ನಾನವನ್ನ ಪಡೆದುಕೊಳ್ಳುವುದು. Is there anyone listening to me today, listening to us today? You claim to be a believer, but you are not baptized yet. Consider why you are not baptized. ನೀವು ಈ ಒಂದು ಕೇಳುತ್ತಿರುವ ಯಾರಾದರೂ ನೀವು ವಿಶ್ವಾಸಿ ಎಂಬುದಾಗಿ ಹೇಳಿಕೊಂಡು ಇನ್ನು ದೀಕ್ಷಾಸ್ನಾನವನ್ನ ಪಡೆದುಕೊಳ್ಳದೇ ಇರುವಂತದ್ದಾಗಿದ್ದರೆ ಯಾಕೆ ನೀವು ಪಡೆದುಕೊಳ್ಳುತ್ತಿಲ್ಲ ಎಂಬುದಾಗಿ ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿರಿ. That is the first step of identifying with Christ. ಕ್ರಿಸ್ತನೊಟ್ಟಿಗೆ ಗುರುತಿಸಿಕೊಳ್ಳುವುದರಲ್ಲಿ ಮೊದಲನೇ ಹೆಜ್ಜೆ ಅದಾಗಿದೆ. Thirdly, you be active member of a local assembly. ಮೂರನೇದಾಗಿ ನೀವು ಸ್ಥಳೀಯ ಸಭೆಯಲ್ಲಿ ನೀವು ಬಹಳ ಸಮರ್ಪಣೆಯಿಂದ ನೀವು ಜೀವಿಸುವಂತರಾಗಿರ್ರಿ. Fourthly, use your spiritual gift in the local assembly. ನಾಲ್ಕನೇದಾಗಿ ನಿಮಗೆ ದೇವರು ಕೊಟ್ಟಿರುವಂತ ಆತ್ಮಿಕ ವರಗಳನ್ನ ನೀವು ಸಭೆಯಲ್ಲಿ ಉಪಯೋಗಿಸಿಕೊಳ್ಳುವರಾಗಿರ್ರಿ. And next, you be a witness for him. ಅದಾದ ನಂತರ ಕ್ರಿಸ್ತನಿಗೋಸ್ಕರ ನೀವು ಸಾಕ್ಷಿಗಳಾಗಿರ್ರಿ. And be willing to suffer for him. ಮತ್ತು ಆತನಿಗೋಸ್ಕರ ಹಿಂಸೆಯನ್ನ ತಾಳುವುದಕ್ಕೂ ನೀವು ಸಿದ್ಧರಾಗಿರ್ರಿ. These are some of the ways you can identify with him. ಈ ರೀತಿಯಾಗಿ ನಾವು ಆತನೊಟ್ಟಿಗೆ ಗುರುತಿಸಿಕೊಳ್ಳುವುದಕ್ಕೆ ಮಾರ್ಗಗಳಾಗಿವೆ. But verse 12 says, indeed, if you desire to live such a life, not a nominal Christian, not a nominal brethren, but if you want to be identified with the Lord in this area, definitely it will bring persecution. ಆದರೆ ಇಲ್ಲಿ ಓದಿರುವ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರಿಗೂ ಹಿಂಸೆ ಒಳಗಾಗುವರು. ನಾವು ಸಾಧಾರಣವಾದಂತ ಅಥವಾ ನಾಮಧೇಯ ಕ್ರೈಸ್ತರಾಗಿ ನಾವು ಜೀವಿಸುವಂತದ ಅಲ್ಲ, ಆದ್ರೆ ಆತನಿಗೋಸ್ಕರ ನಾವು ಜೀವಿಸುವುದಕ್ಕೆ ಮನಸ್ಸು ಜೀವಿಸುವವರಾಗಿರುವುದಾದರೆ ನಾವು ಸಾಕ್ಷಿಗಳಾಗುವುದಕ್ಕೆ ಸಾಧ್ಯ. In John 16:33, the Lord himself told the disciples that in the world you will have tribulation. ಯೋಹಾನ 16ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸು ಕ್ರಿಸ್ತನು ತಾನೇ ಆತನು ತಿಳಿಸಿದ್ದಾನೆ, ಈ ಲೋಕದಲ್ಲಿ ನಮಗೆ ಸಂಕಟ ಇರುವಂತದಾಗಿದೆ ಎಂಬುದಾಗಿ. In the 3.5 years of ministry with the disciples,
he trained them, he equipped them, he prepared them for suffering. That's why in the book of Acts, when they were beaten, when they were suffering, they were persecuted, they were threatened not to speak in his name. They were bold enough to say without a, actually they rejoiced to be counted worthy to be suffering for him. ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ಒಂದು ಶಿಷ್ಯರು ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಒಂದು ತರಬೇತಿಯನ್ನ ಪಡೆದುಕೊಂಡಂತ, ಯೇಸು ಕ್ರಿಸ್ತನೊಟ್ಟಿಗೆ 3.5 ವರ್ಷ ನಡೆದಾಡಿದಂತಹ ಶಿಷ್ಯರು ಆ ಒಂದು ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಅವರಿಗೆ ಹಿಂಸೆ ಕಷ್ಟ ಬಂದರೂ ಸಹ ಆ ಯೇಸುವಿನ ಮಾತನ್ನ ಹೆಸರನ್ನ ತೆಗೆದುಕೊಳ್ಳಬಾರದೆಂಬುದಾಗಿ ಹೇಳಿದಾಗಿ ಅವರು ಸಂತೋಷದಿಂದ ಅವರು ಹೊರಟು ಹೋಗುವುದನ್ನ, ಆತನ ನಿಮಿತ್ತವಾಗಿ ಹಿಂಸೆ ತಾಳುವುದು ಅವರಿಗೆ ಯೋಗ್ಯರೆಂಬುದಾಗಿ ಎಣಿಸಿದರು ಎಂಬುದಾಗಿ ಅವರು ಸಂತೋಷದಿಂದ ಹೋಗುತ್ತಾರೆ. Verse 13. 13ನೇ ವಚನ. ಆದರೆ ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. Here we read that in the last days persecution will increase. ಈ ಒಂದು ಕಡೆಯ ದಿವಸಗಳಲ್ಲಿ ಹಿಂಸೆಗಳು ಹೆಚ್ಚಾಗುತ್ತವೆ ಎಂಬುದಾಗಿ ನೋಡಿದ್ದೇವೆ. False teaching also will increase. ಅದೇ ರೀತಿಯಾಗಿ ದುರ್ಬೋಧನೆಯು ಅದು ಹೆಚ್ಚಾಗುವಂತದ್ದಾಗಿದೆ. Many of it is very subtle. There is deceiving and being deceived. ಅಲ್ಲಿ ಅದೇ ರೀತಿಯಾಗಿ ಬಹಳ ನಾಜೂಕಾಗಿರುವಂತಹ ಒಂದು ವಿಷಯವನ್ನ ನಾವು ನೋಡುತ್ತೇವೆ. ಏನೆಂದ್ರೆ ಅಲ್ಲಿ ಮೋಸ ಮಾಡುವಂತದ್ದು, ಮೋಸ ಹೋಗುವಂತದ್ದು ಸಹ ಆಗುತ್ತದೆ. See, Paul had no illusion that the world will gradually become better, like many so-called Christians believe. ಪೌಲನಿಗೆ ಈ ಒಂದು ಭ್ರಾಂತಿ ಇರಲಿಲ್ಲ. ಏನೆಂದರೆ ಈ ಒಂದು ಲೋಕವು ಅದು ಒಳ್ಳೆಯದಕ್ಕೋಸ್ಕರ ಅಥವಾ ಸಮಾಧಾನ ಸ್ಥಿತಿಗೆ ಅದು ಹೋಗುತ್ತದೆ ಎಂಬುದಾಗಿ ಅನೇಕ ವಿಶ್ವಾಸಿಗಳು ತಿಳಿಸುತ್ತಾರೆ. Many denominations believe that we are going to make the world a Christian world. Things are going to improve. But by revelation, Paul is telling just the opposite. ಅನೇಕ ಕ್ರೈಸ್ತಿಯ ಪಂಗಡಗಳು ಅವರು ತಿಳಿಸುತ್ತಾರೆ, ನಾವೆಲ್ಲರೂ ಈ ಲೋಕವನ್ನ ಒಳ್ಳೆಯ ಒಂದು ಸ್ಥಿತಿಗೆ ತರುವುದಕ್ಕೆ ಸಾಧ್ಯ, ಮನಸ್ಸು ಮಾಡಿದರೆ ನಾವು ಮನುಷ್ಯರು ಎಂಬುದಾಗಿ ಅನೇಕ ಸಂಗತಿಗಳನ್ನ, ತತ್ವಗಳನ್ನ ಅವರು ತಿಳಿಸುತ್ತಾರೆ. ಆದರೆ ಪೌಲನು ಆ ಒಂದು ಪ್ರಕಟಣೆಯನ್ನ ಪಡೆದಂತವನಾಗಿ ತದ್ವಿರುದ್ಧವಾದಂತ ವಿಷಯವನ್ನ, ಕೆಟ್ಟತನಕ್ಕೆ ಅದು ಹಾದು ಹೋಗುತ್ತಾ ಇದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. So the world is not going to get better. Actually, before the Lord comes and even after the church is taken, the condition is going to become worse and worse. ಆದರೆ ನಾವು ಸತ್ಯವಾಗಿ ನಾವು ನೋಡುವುದಾದರೆ ಈ ಒಂದು ಲೋಕದ ಸ್ಥಿತಿಯು ಇನ್ನು ಹೆಚ್ಚಾಗಿ ಕೆಟ್ಟದಾಗಿಯೇ ಅದು ಹೋಗುವಂತದ್ದಾಗಿದೆ. ಯಾವ ಒಂದು ಸಮಾಧಾನ ಸ್ಥಿತಿ ಇರುವುದಿಲ್ಲ. ಸಭೆ ಎತ್ತಲ್ಪಟ್ಟ ನಂತರವೂ ಸಹ ಇನ್ನು ಕೆಟ್ಟತನವು ಅದು ಹೆಚ್ಚಾಗುವಂತದೇ ಆಗಿದೆ. Now let's read verse 14 to the end, verse 17. 14ರಿಂದ 17ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಿತ್ತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನ ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದುದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. From verse 14 to chapter 4, verse 8, Paul is telling about the God's resources in the time of apostasy. ಒಂದು ನಂಬಿಕೆಯ ಭ್ರಷ್ಟರಾಗಿ ಹೋಗುವಂತ ಕಾಲದಲ್ಲಿ 3ನೇ ಅಧ್ಯಾಯ 14ನೇ ವಚನದಿಂದ 4ನೇ ಅಧ್ಯಾಯ 8ನೇ ವಚನದವರೆಗೆ ದೇವರು ನಮಗೆ ಕೊಟ್ಟಿರುವಂತ ಸಂಪನ್ಮೂಲಗಳ ವಿಷಯವಾಗಿ ಆತನು ಮಾತನಾಡುತ್ತಾನೆ. The man of God's resources in view of the apostasy. ದೇವರ ಮನುಷ್ಯನಿಗೆ ದೇವರು ಕೊಟ್ಟಿರುವಂತ ಸಂಪನ್ಮೂಲಗಳು ಈ ಒಂದು ನಂಬಿಕೆ ಭ್ರಷ್ಟವಾಗಿ ಹೋಗುವಂತ ಒಂದು ಕಾಲಘಟ್ಟದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ವಿಷಯ. In other words, faithfulness to God's word. ದೇವರ ವಾಕ್ಯಕ್ಕೆ ನಂಬಿಗಸ್ತಿಕೆ. In verse 14 he said, but as for you, Timothy, continue in what you have been learned and firmly believed. ಏನಾದರೂ ತಿಮೋತಿಯನೇ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು ಎಂಬುದಾಗಿ. Time and time again Timothy is reminded to continue steadfastly in the teachings of the word of God. ದೇವರ ವಾಕ್ಯದ ಬೋಧನೆಗಳನ್ನ ಆತನು ಹಿಡಿದು ಮುಂದೆ ಹೋಗುವವನಾಗಿರಬೇಕು ಎಂಬುದಾಗಿ ಅನೇಕ ವರ್ತಿ ಆತನು ಇದನ್ನ ಪುನರಾವರ್ತನೆ ಮಾಡುವಂತದ್ದನ್ನ ಪೌಲನು
ನಾವು ಅಲ್ಲಿ ನೋಡುತ್ತೇವೆ. This is the greatest resource when false teaching abound on every hand. ಎಲ್ಲಾ ಕಡೆಗಳಲ್ಲಿಯೂ ಸುಳ್ಳು ಬೋಧನೆಯು ದುರ್ಬೋಧನೆಯು ಅದು ಹೆಚ್ಚಾಗುತ್ತಲೇ ಇರುವಾಗ ನಾವು ಏನು ಮಾಡಬೇಕು ಎಂಬುದಾಗಿರುವಂತ ವಿಷಯವನ್ನು ಆತನು ತಿಳಿಸುತ್ತಿದ್ದಾನೆ. So he's telling Timothy, if you know the word of God and obey the word of God, you will not be led astray by these subtle errors. ಈ ಒಂದು ದೇವರ ವಾಕ್ಯವನ್ನ ನೀನು ಸರಿಯಾಗಿ ಕಲಿತು ನಿನಗೆ ತಿಳಿದವನಾಗಿದ್ದರೆ ಈ ರೀತಿಯಾಗಿ ಮೋಸ ಮಾಡುವವರ ಬಲೆಗೆ ನೀನು ಬೀಳುವುದಿಲ್ಲ ಎಂಬುದಾಗಿ ತಿಳಿಸುತ್ತಾನೆ. He says, you know and you have firmly believed. ನೀನು ಇದನ್ನ ತಿಳಿದವನಾಗಿ ಇದರಲ್ಲಿ ನೆಲೆಗೊಂಡಿದ್ದಿ. We can have a lot of head knowledge about the word of God. ದೇವರ ವಾಕ್ಯದ ವಿಷಯವಾಗಿ ನಮಗೆ ತಲೆ ಜ್ಞಾನ ಹೆಚ್ಚಾಗಿರಬಹುದು. But assurance conviction comes when it moves from your mind and head to your heart. ಆ ಒಂದು ಕನ್ವಿಕ್ಷನ್ ಮನವರಿಕೆಯು ಅದು ಯಾವಾಗ ಬರುತ್ತದೆ ಎಂಬುದಾಗಿ ನೋಡುವಾಗ ನಮ್ಮ ತಲೆಯಿಂದ ಅದು ನಮ್ಮ ಹೃದಯಕ್ಕೆ ನಾಟುವಂತದ್ದಾಗಿರುವಾಗ ಆ ಒಂದು ಮನವರಿಕೆಯ ಜೀವಿತವನ್ನ ನಾವು ಜೀವಿಸ್ತೇವೆ. If you want to stand for the word of God, if you go by the word of God, even many believers will think that it is old fashioned. We are not sufficiently cultured or intellectual. Even believers think that these things are old fashioned. ಈ ರೀತಿಯಾಗಿ ನಾವು ಜೀವಿಸುವಾಗ ವಿಶ್ವಾಸಿಗಳು ಸಹ ಈ ರೀತಿಯಾಗಿ ಅದು ಸರಿಯಾದಂತಹ ಜೀವಿತವಲ್ಲ ಅಥವಾ ಯಾಕೆ ಈ ರೀತಿಯಾಗಿ ಜೀವಿಸ್ತಾರೆ ಎಂಬುದಾಗಿ ಹಳೆಯ ಒಂದು ಜೀವಿತವನ್ನ ಜೀವಿಸ್ತಾರೆ ಎಂಬುದಾಗಿ ಅವರು ಹೇಳ್ತಾರೆ. And then Paul talks about the holy scriptures. ಮತ್ತು ಇದಾದ ನಂತರ ಪೌಲನು ಆತನು ಪರಿಶುದ್ಧ ದೇವರ ಶಾಸ್ತ್ರದ ಕುರಿತಾಗಿ ಮಾತನಾಡುತ್ತಾನೆ. Sacred writings. ಪವಿತ್ರ ಗ್ರಂಥಗಳು. And when Paul is writing to Timothy about this scripture, it is mainly talking about the Old Testament that was available at that time. ಪೌಲನು ಈಗ ಈ ಸಮಯದಲ್ಲಿ ಆತನು ತಿಮೋಥಿಯನಿಗೆ ಬರೆಯುವಂತ ಸಮಯದಲ್ಲಿ ಈ ಪತ್ರಿಕೆ ಅಥವಾ ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರ ಎಂಬುದಾಗಿ ಹೇಳುವಾಗ ಅದು ಹಳೆ ಒಡಂಬಡಿಕೆಯ ವಿಷಯವಾಗಿ ಮಾತನಾಡುತ್ತದೆ. And few of the New Testament books or epistles that began to be written at that time. ಮತ್ತು ಆ ಸಮಯದಲ್ಲಿ ಹೊಸ ಒಡಂಬಡಿಕೆಯ ಪತ್ರಿಕೆಗಳನ್ನ ಬರೆಯುವಂತ ಸಮಯವು ಅದನ್ನು ಸಹ ಆತನು ಹೇಳುತ್ತಿದ್ದಾನೆ. And here he says, knowing from whom you have learned it. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು ಎಂಬುದಾಗಿ ಸಹ ತಿಳಿಸುತ್ತಾನೆ. We are not sure whether Paul was the one God used to save Timothy. We are not quite sure. ನಮಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಪೌಲನ ಮುಖಾಂತರ ತಿಮೋಥಿಯನು ಕರ್ತನ ಬಳಿಗೆ ಬಂದನು ಎಂಬುದಾಗಿ. But we know of the impact his mother and grandmother had in Timothy. ಆದರೆ ತಿಮೋಥಿಯನ ಜೀವಿತದಲ್ಲಿ ಆತನ ತಾಯಿ ಮತ್ತು ಅಜ್ಜಿ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರಿದರು ಎಂಬುದಾಗಿ ನಾವು ಓದಿದ್ದೇವೆ. His mother and grandmother were the ones who taught him the kindergarten stuff, the Balapada of the scripture. ದೇವರ ವಾಕ್ಯದ ಬಾಲಪಾಠವನ್ನ ಆ ಒಂದು ತಾಯಿ ಮತ್ತು ಅಜ್ಜಿ ಆತನಿಗೆ ತಿಳಿಸಿದ್ದು ಎಂಬುದಾಗಿ ನಾವು ನೋಡುತ್ತೇವೆ. Or maybe they planted the seed very well, and when Paul came when Timothy met Paul, maybe at that time he made that final decision. ಒಂದು ಬೀಜವನ್ನ ಸ್ವಾರ್ಥ ಎಂಬ ಬೀಜವನ್ನ ತಾಯಿ ಮತ್ತು ಅಜ್ಜಿಯವರು ಬಿತ್ತಿರಬಹುದು. ಆ ಸಮಯದಲ್ಲಿ ಪೌಲನನ್ನ ತಿಮೋಥಿಯನು ಭೇಟಿ ಮಾಡಿದಾಗ ಆ ಒಂದು ನಿರ್ಧಾರವನ್ನ ಆತ ತೆಗೆದುಕೊಂಡಿರಬಹುದು. Sometimes I have experienced it when I share the gospel with someone. They were so quick to receive it. Immediately they received it. ಅನೇಕ ಬಾರಿ ನಾನು ಇದನ್ನ ನೋಡಿದ್ದೇನೆ. ನಾನು ಸುವಾರ್ತೆಯನ್ನ ಹಂಚುವಾಗ ಅವರು ಬೇಗನೆ ಅದನ್ನ ಸ್ವೀಕರಿಸಿಕೊಳ್ತಾರೆ. But then I realized there were a lot of people who did the planting of the seeds. So many who have worked, and I had the privilege to harvest that soul. But actually it was not me. It was many others who have planted that seed in their life. ಆ ಒಂದು ಸಮಯದಲ್ಲಿ ನನಗೆ ಅರ್ಥವಾಗುತ್ತದೆ, ಅನೇಕರು ಈಗಾಗಲೇ ಆ ಒಂದು ಬೀಜವನ್ನ ಅವರ ಜೀವಿತದಲ್ಲಿ ಬಿತ್ತಿದ್ದಾರೆ. ನನಗೆ ಕೊಯ್ಯುವಂತ ಒಂದು ಅವಕಾಶ ಮಾತ್ರ ನನಗೆ ದೊರೆತಿದೆ ಎಂಬುದಾಗಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ.
You may be the last link in that chain, or you may be someone at the early stage planted the word of God into their heart, that person's heart. ನೀವು ಆ ಒಂದು ಕೊನೆಯ ಒಂದು ಕೊಂಡಿಯಾಗಿರಬಹುದು, ಅಥವಾ ಅವರ ಜೀವಿತದಲ್ಲಿ ನೀವೇ ಬೀಜವನ್ನ ಬಿತ್ತಿರುವಂತ ಮೊದಲನೇ ವ್ಯಕ್ತಿಯೂ ಆಗಿರಬಹುದು. Who was mainly responsible for Timothy's salvation? Was it Paul? Was it Timothy's mother or grandmother or any other apostles? We are not quite sure. ತಿಮೋತಿಯನು ಆತನ ರಕ್ಷಣೆಗೆ ಬರುವುದಕ್ಕೆ ಕಾರಣ ಯಾರು ಎಂಬುದಾಗಿ ನಾವು ಕೇಳುವುದಾದರೆ ನಮಗೆ ಸರಿಯಾದಂತ ಉತ್ತರ ನಮಗೆ ದೊರೆಯುವುದಿಲ್ಲ. ತಾಯಿ, ಅಜ್ಜಿ, ಅಪೊಸ್ತಲರು ಆಗಿರಬಹುದು. But they all had a part in bringing Timothy to what he became. ಆದರೆ ತಿಮೋತಿಯನು ಏನಾದನೋ ಆ ರೀತಿಯಾಗಿ ಆಗುವುದಕ್ಕೆ ಎಲ್ಲರೂ ಸಹ ಅವರು ಕಾರ್ಯವನ್ನ, ಅವರು ತಮ್ಮ ಜವಾಬ್ದಾರಿಯನ್ನ ಅವರು ನೆರವೇರಿಸಿದ್ದಾರೆ. What I want to say to every dear one who is listening, you don't need to worry if that person didn't make a decision immediately, but you have planted it. Someone will water it and God will bring the increase. So your link is very important when you share the gospel. ಆದ್ರಿಂದ ನಾನು ಏನು ಹೇಳುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ಹೇಳುವುದಾದರೆ, ನೀವು ನೀವು ರಕ್ಷಣೆಗೆ ನೀವು ನಡೆಸಿದ್ದೀರೋ ಇಲ್ಲವೋ ಅದು ಅದರ ಕುರಿತಾಗಿ ನಾವು ಚಿಂತೆ ಮಾಡದೆ, ನಾವು ನಮ್ಮ ಒಂದು ಭಾಗವನ್ನ ನಾವು ಮಾಡುವವರಾಗಿರೋಣ. ದೇವರ ವಾಕ್ಯದ ಬೀಜವನ್ನ ಬಿತ್ತುವಂತದ್ದಾಗಿರಲಿ, ನೀರನ್ನ ಹೊಯ್ಯುವಂತದ್ದಾಗಿರಲಿ, ಆದ್ರೆ ಕರ್ತನು ಅದರ ಫಲವನ್ನ ಆತನು ಕೊಡುವಂತನಾಗಿರುತ್ತಾನೆ. Here we read Timothy was taught from childhood. ತಿಮೋತಿಯನು ಆತನು ತನ್ನ ಸಣ್ಣ ವಯಸ್ಸಿನಿಂದಲೇ ಆತನು ದೇವರ ವಾಕ್ಯವನ್ನ ಕಲಿತನು ಎಂಬುದಾಗಿ He has known the sacred scriptures. ಆತನು ದೇವರ ವಾಕ್ಯದ ಒಂದು ಪರಿಶುದ್ಧ ದೇವರ ವಾಕ್ಯವನ್ನ ಆತನು ಅರಿತುಕೊಂಡನು ಎಂಬುದಾಗಿ ನೋಡ್ತೇವೆ. And normally when we send children to the first standard or kindergarten, we say A for apple, B for boy, C for cat. That's how we teach the alphabets to children. ನಾವು ಈ ಒಂದು ಕಿಂಡರ್ ಗಾರ್ಡನ್ ನಲ್ಲಿ ಮಕ್ಕಳನ್ನ ಕಲಿಸುವಾಗ ಸಾಧಾರಣವಾದಂತ ಅಥವಾ ಬಹಳ ಬುನಾದಿಯಾದಂತ ಅಕ್ಷರಗಳನ್ನ ನಾವು ಕಲಿಸಿಕೊಡುತ್ತೇವೆ, ಐ ಅಥವಾ ಎ ಫಾರ್ ಆಪಲ್ ಎಂಬುದಾಗಿ. But maybe Timothy's mother and grandmother taught A for Aaron, B for some biblical character, C for Christ. Maybe that is the way he learned his alphabets. ನಾವು ನೋಡುತ್ತೇವೆ. ಆದರೆ ಈ ರೀತಿಯಾಗಿ ಎ ಫಾರ್ ಆಪಲ್ ಬದಲಾಗಿ ಆರೋನ್ ಮತ್ತು ಬಿ ಫಾರ್ ಬೇರೆ ರೀತಿಯಾದಂತ ಸತ್ಯವೇದದ ಒಂದು ಕ್ಯಾರೆಕ್ಟರ್ ನ ಅಥವಾ ಸಿ ಫಾರ್ ಕ್ರೈಸ್ಟ್ ಎಂಬುದಾಗಿ ಆ ರೀತಿಯಾದಂತ ಒಂದು ಬೆಳೆಯುತ್ತಾ ಆತನು ಬರುವುದನ್ನ ನಾವು ನೋಡಬಹುದು. Sometimes we are so worldly minded, we neglect the scriptures, that emphasis to our children. ನಾವು ಅನೇಕ ಬಾರಿ ಲೌಕಿಕವಾದಂತ ಮನಸ್ಸುಳ್ಳವರಾಗಿ ಇದ್ದು ಈ ಒಂದು ದೇವರ ವಾಕ್ಯದ ಒಂದು ವಿಷಯವನ್ನ ನಾವು ಮಕ್ಕಳಿಗೆ ತಿಳಿಸಿಕೊಡುವುದನ್ನ ಬಿಟ್ಟು ಬಿಡುತ್ತೇವೆ. If any young parents are listening to me, to us today, start planting that seed in your children's heart from a very, very early days. ಬಹಳ ಚಿಕ್ಕ ವಯಸ್ಸಿನಿಂದಲೇ ನೀವು ಯವನಸ್ಥ ದಂಪತಿಗಳಾಗಿದ್ದು ಚಿಕ್ಕ ಮಕ್ಕಳಿರುವಂತದ್ದಾಗಿದ್ದರೆ ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ದೇವರ ವಾಕ್ಯದ ಬೀಜವನ್ನ ಬಿತ್ತುತ್ತಾ ಬನ್ರಿ. You don't need to teach them the things of the world, that naturally they will learn. ಲೋಕದ ವಿಷಯಗಳನ್ನ ಅವರಿಗೆ ನೀವೇನು ಕಲಿಸಿಕೊಡಬೇಕಾಗಿಲ್ಲ, ಅದನ್ನ ಅವರೇ ತಾವಾಗಿ ಕಲಿತುಕೊಳ್ಳುತ್ತಾರೆ. And the word of God you have to teach. ಆದರೆ ದೇವರ ವಾಕ್ಯವನ್ನ ನೀವು ಕಲಿಸಿಕೊಡಲೇಬೇಕು. So from infancy, Timothy was under the influence of the sacred inspired scripture. ತಿಮೋತಿಯನು ಆ ಒಂದು ದೈವ ಪ್ರೇರಿತವಾದಂತಹ ಶಾಸ್ತ್ರದ ಒಂದು ಅಡಿಯಲ್ಲಿ ಆತನು ಬೆಳೆಯುತ್ತಾ ಬರುವುದನ್ನ ನಾವು ಚಿಕ್ಕಂದಿನಲ್ಲೇನೆ ಬರುತ್ತಾನೆ. Remember the influence of any mothers are listening to me. Remember the influence of Moses' mother had on that little Moses baby. ಯಾವ ರೀತಿಯಾಗಿ ಮೋಶೆಯ ತಾಯಿ ಆ ಚಿಕ್ಕ ಕೂಸಾಗಿರುವಂತ ಮೋಶೆಯ ಜೀವಿತದಲ್ಲಿ ಪರಿಣಾಮವನ್ನ ಬೀರಿದಳು ಎಂಬುದಾಗಿ ನೋಡುವಾಗ ಇಲ್ಲಿ ತಾಯಂದಿರು ನೀವು ಕೇಳುತ್ತಿರುವುದಾದರೆ. And remember Samuel's mother Hannah. ಅದೇ ರೀತಿಯಾಗಿ ಹನ್ನಳು ಸಮುವೇಲನ ತಾಯಿ ಯಾವ ರೀತಿಯಾಗಿ ಪರಿಣಾಮ ಬೀಳಿದಳು ಎಂಬುದಾಗಿ. They had a very little time with their children before they prepared them and released them to the things of God.
ದೇವರ ವಿಷಯಕ್ಕೋಸ್ಕರ ಅವರು ತಮ್ಮ ಮಕ್ಕಳನ್ನ ಬಿಟ್ಟು ಬಿಡುವುದಕ್ಕೋಸ್ಕರ ಅವರನ್ನ ತರಬೇತಿ ಮಾಡುವುದಕ್ಕೆ ಬಹಳ ಚಿಕ್ಕ ಸಮಯ ಅವರ ಜೀವಿತದಲ್ಲಿ ಇತ್ತು. But that early years has become very influential in their life. For example, Moses, when he grew up, he knew that he was not an Egyptian. He knew that he was a Hebrew. ನಾವು ನೋಡುತ್ತೇವೆ ಯಾವ ರೀತಿಯಾಗಿ ಮೋಶೆ ತನ್ನ ಜೀವಿತದಲ್ಲಿ ಆತನು ಆ ಒಂದು ಅರಿವಿಕೆಗೆ ಬಂದನು. ಆತನು ಐಗುಪ್ತನಲ್ಲ, ಒಬ್ಬ ಯಹೂದಿ ಎಂಬುದಾಗಿ, ಇಸ್ರೇಲ್ ಜನಾಂಗಕ್ಕೆ ಸೇರಿದವನು ಎಂಬುದಾಗಿ ಆತನಿಗೆ ಅರ್ಥವಾಗಿತ್ತು. Word of the scripture inscribed in the heart of a young child will be a safest deposit. ಒಬ್ಬ ಚಿಕ್ಕ ಮಗುವಿನ ಹೃದಯದ ಮೇಲೆ ಆ ಒಂದು ದೇವರ ವಾಕ್ಯವನ್ನ ಬರೆಯುವುದಾದರೆ ಅದೇ ನಾವು ಮಾಡುವಂತ ದೊಡ್ಡ ಹೂಡಿಕೆ ಅವರ ಜೀವಿತದಲ್ಲಿ ಆಗಿರುತ್ತದೆ. But here we read that not only that he has known the scripture, but it was able to bring salvation through faith in Christ Jesus. ಆತನ ದೇವರ ವಾಕ್ಯವನ್ನ ಅರಿತವನು ಮಾತ್ರವಾಗಿರಲಿಲ್ಲ, ಆ ಒಂದು ಅರಿತಂತ ದೇವರ ವಾಕ್ಯವು ಆ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವಂತ ಜ್ಞಾನವು ಅಲ್ಲಿ ಕೂಡಿರುವಂತದ್ದಾಗಿತ್ತು. Scripture brings salvation only when one places his faith in Christ Jesus. ಈ ಒಂದು ದೇವರ ವಾಕ್ಯವು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ರಕ್ಷಣೆಯನ್ನ ತರುವುದಕ್ಕೆ ನಂಬಿಕೆಯ ಮುಖಾಂತರವೇ ಅದು ಸಾಧ್ಯವಾಗಿದೆ. Ephesians 2:8-9 talks about faith and grace and faith. ಯಾವ ರೀತಿಯಾಗಿ ಕೃಪೆ ಮತ್ತು ನಂಬಿಕೆ ಮುಖಾಂತರ ರಕ್ಷಣೆ ಹೊಂದುವಂತದ್ದಾಗಿದೆ ಎಂಬುದಾಗಿ ಎಫೆಸ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. Grace is God's part making possible providing salvation. ಕೃಪೆಯು ಅದು ದೇವರಿಂದ ಬಂದಿರುವಂತದ್ದಾಗಿದೆ. ಸ್ವಾರ್ಥಿ ರಕ್ಷಣೆಯನ್ನ ಆತನು ಒದಗಿಸುವಂತ ದೇವರಾಗಿದ್ದಾನೆ. Faith is our response to that gracious offer of salvation. ಆ ಒಂದು ಕೃಪಾಭರಿತವಾದಂತ ಆ ರಕ್ಷಣೆಯನ್ನ ದೇವರು ಕೊಡುವಂತದ್ದಕ್ಕೆ ನಾವು ನಂಬಿಕೆಯಿಂದ ಪ್ರತಿಕ್ರಿಯೆ ಮಾಡುವಂತದ್ದೇ ನಂಬಿಕೆ ಆಗಿದೆ. Scripture reveals the Son, the Savior. ಈ ಒಂದು ದೇವರ ವಾಕ್ಯವು ಅದು ಮಗನನ್ನ ರಕ್ಷಕನನ್ನ ಯೇಸು ಕ್ರಿಸ್ತನನ್ನ ಅದು ತೋರಿಸುವಂತದ್ದಾಗಿದೆ. Read John 5:39. ಯೋಹಾನ 5:39 ನಾವು ಓದೋಣ. John 5:39. ಯೋಹಾನ 5:39. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನ ವಿಚಾರಿಸುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. God was saying that searching the scripture will help you to meet the Savior. ಈ ದೇವರ ವಾಕ್ಯವನ್ನ ಹುಡುಕುವುದರ ಮುಖಾಂತರ ರಕ್ಷಕನನ್ನ ನಾವು ಭೇಟಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. In Luke chapter 24:27. ಲೂಕನ ಬರೆದ ಸುವಾರ್ತೆ 24:27. The Lord on that road to Emmaus, and he revealed the scripture. Through the scripture, he revealed that he is revealed through the scripture. ಇಲ್ಲಿ ಎಮ್ಮಾವು ದಾರಿಯಲ್ಲಿ ಹೋಗುತ್ತಿದ್ದಂತ ಶಿಷ್ಯರಿಗೆ ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸಿದನು. ಯೇಸು ಕ್ರಿಸ್ತನ ವಿಷಯವಾಗಿ ನಾವಲ್ಲಿ ನೋಡುತ್ತೇವೆ. We see that in verse 44. ಅದನ್ನ 44ನೇ ವಚನದಲ್ಲಿ ಸಹ ನಾವು ನೋಡುತ್ತೇವೆ. Please read it. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ? So we meet the Lord Jesus Christ through the scriptures. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಭೇಟಿ ಮಾಡುವಂತದ್ದು ಈ ಒಂದು ದೇವರ ವಾಕ್ಯದ ಮುಖಾಂತರವೇ ಅಷ್ಟೇ. The written word reveals the living word. ಬರೆದಿರುವಂತ ವಾಕ್ಯವು ಜೀವಿಸುವಂತ ವಾಕ್ಯವೆಂಬಾತನನ್ನ ಭೇಟಿ ಮಾಡುವುದಕ್ಕೆ ಅದು ಸಹಾಯ ಮಾಡುತ್ತದೆ. So here in verse 16 and 17, Paul is reminding Timothy, scriptures are able to make one wise with regard to salvation. ಇಲ್ಲಿ ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆಯನ್ನ ಹೊಂದಿಸುವ ಜ್ಞಾನವನ್ನ ಕೊಡುವುದಕ್ಕೆ ಶಕ್ತವಾಗಿದೆ ಎಂಬುದಾಗಿ ಹೇಳುತ್ತೇವೆ.
That's a lesson Timothy has learned long before. ಈ ಒಂದು ಪಾಠವನ್ನ ತಿಮೋತಿಯನು ಆತನು ಚಿಕ್ಕಂದಿನಲ್ಲೇ ಆತನು ಅಲ್ಲಿ ಅರಿತಿದ್ದವನಾಗಿದ್ದನು. Now Paul wanted to re-emphasize to Timothy the crucial role of God's inspired word in his ministry. ಯಾವ ರೀತಿಯಾಗಿ ಆ ಒಂದು ದೇವರ ವಾಕ್ಯದ ಮುಖ್ಯತ್ವವನ್ನ ಆತನ ಸೇವೆಯಲ್ಲಿ ಎಷ್ಟು ಮುಖ್ಯತ್ವವನ್ನ ಪಡೆದುಕೊಳ್ಳುತ್ತದೆ ಎಂಬುದಾಗಿ ಈಗ ಆತನು ತಿಳಿಸುತ್ತಿದ್ದಾನೆ. Then we come to the very important passage about the scripture, that all scripture is God breathed or inspired by the Holy Spirit. ನಾವಲ್ಲಿ ಓದುತ್ತೇವೆ ಮುಖ್ಯವಾದಂತ ಒಂದು ಸತ್ಯಾಂಶ, ಪ್ರತಿಯೊಂದು ಶಾಸ್ತ್ರವು ದೈವ ಪ್ರೇರಿತವಾಗಿ ಎಂಬುದಾಗಿ ನಾವು ಓದುತ್ತೇವೆ. And like I said, it is mainly talking about the Old Testament at that time. ಆ ಸಮಯದಲ್ಲಿ ಮುಖ್ಯವಾಗಿ ಅದು ಹಳೆ ಒಡಂಬಡಿಕೆಯ ಪುಸ್ತಕಗಳ ವಿಷಯವಾಗಿ ತಿಳಿಸ್ತಾ ಇದೆ. But it also has reference to some of the books that are already written at that time. ಮತ್ತು ಅದೇ ಒಂದು ಆ ಸಮಯದಲ್ಲಿ ಅಪೊಸ್ತಲರು ಬರೆದಿರುವಂತ ಆ ಪತ್ರಿಕೆಗಳು ಅಥವಾ ಪುಸ್ತಕಗಳು ಸಹ ಅದು ಒಳಗೊಂಡಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. If you read 1 Timothy 5:18, 1 ತಿಮೋತಿ 5:18 ನಾವು ಓದುವುದಾದರೆ, please read that. 1 Timothy 5:18. 1 ತಿಮೋತಿ 5:18 ಓದಿಕೊಳ್ಳೋಣ. ಕಣ ತುಳಿಯುವ ಎತ್ತಿನ ಬಾಯಿ ಕಟ್ಟಬಾರದೆಂತಲೂ ಆಳು ತನ್ನ ಕೂಲಿಗೆ ಯೋಗ್ಯನಾಗಿದ್ದಾನೆಂತಲೂ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ. So very important verse, because part of it is a quotation from Deuteronomy, part of it is a quotation from Luke chapter 10 verse 7. ಇದು ಮುಖ್ಯವಾದಂತ ಒಂದು ವಚನವಾಗಿರುತ್ತದೆ. ಯಾಕೆಂದರೆ ಇದರಲ್ಲಿ ಮೊದಲನೆಯ ಭಾಗ ಅದು ಧರ್ಮೋಪದೇಶ ಕಾಂಡ ಪುಸ್ತಕದಿಂದ ತೆಗೆದಿರುವಂತದ್ದಾಗಿದೆ. ಎರಡನೆಯ ಭಾಗವು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ತೆಗೆದುಕೊಂಡಿರುವಂತದ್ದಾಗಿದೆ. So there were some of the New Testament books that were already written, and Paul is reminding Timothy about both Old Testament and the available New Testament at that time. ಇಲ್ಲಿ ಪೌಲನು ಆತನು ಇದನ್ನ ಬರೆಯುವಾಗ ಅದರಿಂದ ನಾವು ಅರ್ಥ ಮಾಡಿಕೊಳ್ಳೋದೇನೆಂದ್ರೆ, ಈಗಾಗಲೇ ಹೊಸ ಒಡಂಬಡಿಕೆಯ ಪುಸ್ತಕಗಳು, ಕೆಲವು ಪತ್ರಿಕೆಗಳು, ಸುವಾರ್ತೆಗಳು ಅದು ಬರೆದು ಮುಗಿಸಿದೆ ಎಂಬುದಾಗಿ, ಅದು ಸಹ ದೇವರ ಆತ್ಮನಿಂದ ಪ್ರೇರಿತಗೊಂಡಂತ ವಾಕ್ಯಗಳೇ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. Verse 16 says, all scripture is breathed out by God. ಪ್ರತಿಯೊಂದು 16ನೇ ವಚನ, ಪ್ರತಿಯೊಂದು ಶಾಸ್ತ್ರವು ದೈವ ಪ್ರೇರಿತವಾಗಿರುವಂತದ್ದಾಗಿದೆ. It is the very word of God, just the word that God used for creation. Here the same power, the power of that word which is breathed out by the Holy Spirit. ಯಾವ ರೀತಿಯಾಗಿ ದೇವರು ಆತನು ತನ್ನ ವಾಕ್ಯದ ಮುಖಾಂತರ ಎಲ್ಲವನ್ನ ಆತನು ಸೃಷ್ಟಿ ಮಾಡುವುದಕ್ಕೆ ಆತನಿಗೆ ಬಲವಿತ್ತು, ಅದೇ ಒಂದು ಬಲವು ದೇವರ ವಾಕ್ಯದ ಬರೆದಿರುವಂತಹ ವಾಕ್ಯವು ದೇವ ಪ್ರೇರಿತವಾದಂತಹ ಶಾಸ್ತ್ರದಲ್ಲಿ ಅದಿರುವಂತದ್ದಾಗಿದೆ ಎಂಬುದಾಗಿ ನೋಡುತ್ತೇವೆ. And all scripture is inspired. ಎಲ್ಲಾ ಅಥವಾ ಪ್ರತಿಯೊಂದು ಶಾಸ್ತ್ರವು ದೈವ ಪ್ರೇರಿತವಾಗಿದೆ. And in 1 Corinthians 2:13, 1 ಕೊರಿಂಥ 2:13, please read that. 1 Corinthians 2:13. 1 ಕೊರಿಂಥ 2:13 ಓದಿಕೊಳ್ಳೋಣ. ಇವುಗಳನ್ನ ಮನುಷ್ಯ ಜ್ಞಾನವು ಕಲಿಸಿದ ಮಾತ್ರದಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನ ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತವೆ. We read about the part of the Holy Spirit he is actually the author of the word of God. ದೇವರ ವಾಕ್ಯದ ಒಂದು ಗ್ರಂಥಕರ್ತನು ಯಾರೆಂಬುದಾಗಿ ನಾವು ನೋಡುವುದಾದರೆ ಅದು ಪವಿತ್ರಾತ್ಮನೇ ಆಗಿದ್ದಾನೆ. Even though we know there are about 40 authors in penning the word of God, ದೇವರ ವಾಕ್ಯವನ್ನ ಬರೆಯುವುದರಲ್ಲಿ ಸುಮಾರು 40 ಬರಹಗಾರರು ಇದ್ದಾರೆ ಎಂಬುದಾಗಿ ನಮಗೆ ತಿಳಿದಿದೆ. but yet there is only one author. ಆದರೂ ಸಹ ಅವರೆಲ್ಲರ ಮೇಲೆ ಒಬ್ಬನೇ ಗ್ರಂಥಕರ್ತನಾಗಿದ್ದಾನೆ. It was the words given through men superintended by the Holy Spirit. He took control of the very words of the scripture. ದೇವರಾತ್ಮನು ಆತನು ಅದರೆಲ್ಲದರ ಮೇಲೆ ನಿಯಂತ್ರಣವನ್ನ ಉಳ್ಳವನಾಗಿ 40 ಆ ಒಂದು ಬರಹಗಾರರು ಬರೆಯುವುದಕ್ಕೆ ಆತನು ಅನುಮತಿಸಿದನು. 2 Peter 1:20 and 21 also will read. 2 ಪೇತ್ರ 1:20-21 ಕೂಡ
ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು. 20 and 21. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವೂ ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯೂ ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. So we are talking about the original manuscripts, the writing of the authors of the word of God. The very first copy is 100% without error, inerrant, authority, completely inspired by the Holy Spirit. ಮೊದಲನೆಯ ಪ್ರತಿಯ ಬರಹಗಾರರು ದೇವರಾತ್ಮ ಪ್ರೇರಣೆಯಿಂದ ಅವರು ಬರೆಯುವಾಗ ಅದರಲ್ಲಿ ಯಾವ ಒಂದು ತಪ್ಪು ಇಲ್ಲದೆ ಯಾವ ಒಂದು ಕಲ್ಮಶವಿಲ್ಲದೆ ಇರುವಂತ ಸಂಪೂರ್ಣವಾದಂತ ದೇವರ ವಾಕ್ಯವೇ ಅದಾಗಿತ್ತು. The Jewish people taken this for granted. They knew that the scripture came from God. ದೇವರ ವಾಕ್ಯವು ಅದು ದೇವರಿಂದಲೇ ಬಂದದ್ದು ಎಂಬುದಾಗಿ ಯಹೂದ್ಯರಿಗೆ ಅದು ತಿಳಿದಿತ್ತು. But the problem in the time of Jesus, the Pharisees and the scribes added many of their tradition to it and nullified the word of God. ಆದರೆ ಯೇಸು ಕ್ರಿಸ್ತನ ಸಮಯದಲ್ಲಿ ಅಲ್ಲಿರುವಂತ ಬರಹಗಾರರು ಅಂದರೆ ಶಾಸ್ತ್ರಿಗಳು ಅವರು ತಮ್ಮದೇ ಆದಂತ ಫರಿಸಾಯರು ಶಾಸ್ತ್ರಿಗಳು ಅವರು ತಮ್ಮದೇ ಆದಂತ ಆಚಾರಗಳನ್ನ ಅವರು ಸೇರಿಸಿದರು. And thereby they corrupted the word of God. ಅದರ ಮುಖಾಂತರ ದೇವರ ವಾಕ್ಯವನ್ನ ಭ್ರಷ್ಟವನ್ನಾಗಿ ಮಾಡಿದರು. Now in verse 16 and 17, Paul is talking about the usefulness of the word of God. ಈಗ 16-17 ವಚನದಲ್ಲಿ ದೇವರ ವಾಕ್ಯದ ಉಪಯುಕ್ತತೆಯನ್ನ ಆತನು ಮಾತನಾಡುತ್ತಿದ್ದಾನೆ. Because it is God's word, it is profitable. ಅದು ದೇವರ ವಾಕ್ಯವಾಗಿರುವುದರಿಂದ ಅದರಿಂದ ಉಪಯುಕ್ತ ಅಥವಾ ಪ್ರಯೋಜನ ಇರುವಂತದ್ದಾಗಿದೆ. There are 3 reasons why the scripture is profitable. 3 ಕಾರಣಗಳು ನಮಗೆ ಇರುವಂತದ್ದಾಗಿದೆ ನಮಗೆ ದೇವರ ವಾಕ್ಯವು ಯಾಕೆ ಲಾಭದಾಯಕ ಎಂಬುದಾಗಿ. First of all, its origin, it came from God himself. ಮೊದಲನೇದಾಗಿ ಅದು ಎಲ್ಲಿಂದ ಬಂತು, ಅದರ ಮೂಲ ಅದು ದೇವರಿಂದಲೇ ಬಂದದ್ದು. ದೈವಾತ್ಮ ಪ್ರೇರಿತ. It is inspired from God's spirit. ಅದು ದೇವರಾತ್ಮ ಪ್ರೇರಿತವಾದದ್ದಾಗಿದೆ ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ. That is the first reason why it is profitable. ಅದು ಮೊದಲನೆಯ ಕಾರಣ ಅದು ಯಾಕೆ ಉಪಯುಕ್ತವಾಗಿದೆ ಎಂಬುದಾಗಿ. The second reason it is profitable, ಎರಡನೆಯ ಕಾರಣ ಅದು ಯಾಕೆ ಉಪಯುಕ್ತವಾಗಿದೆ ಎಂಬುದಾಗಿ ನೋಡುವಾಗ, because of who it points to. ಅದು ಯಾರ ವಿಷಯವಾಗಿ ಮಾತನಾಡುತ್ತಾ ಇದೆ ಎಂಬುದಾಗಿ. It speaks about the Son of God, the living word, and it is all scripture points to the Lord Jesus Christ. ಎಲ್ಲಾ ದೈವ ಪ್ರೇರಿತವಾದಂತ ಈ ಒಂದು ಶಾಸ್ತ್ರವು ಯೇಸು ಕ್ರಿಸ್ತನು ಅಥವಾ ದೇವ ಕುಮಾರನ ವಿಷಯವಾಗಿ ಮಾತನಾಡುತ್ತಾ ಇದೆ. And thirdly, because what it purpose, there is a purpose for the word of God. ಮತ್ತು ಮೂರನೇದಾಗಿ ಅದು ಯಾಕೆ ಉಪಯುಕ್ತವಾಗಿದೆ ಎಂಬುದಾಗಿ ನೋಡುವುದಾದ್ರೆ ಅದು ಯಾವ ಕಾರಣಕ್ಕೋಸ್ಕರ ಬರೆಯಲ್ಪಟ್ಟಿದೆ ಎಂಬುದಾಗಿ. Its origin, ಅದರ ಮೂಲ, and who it is pointing to, ಅದು ಯಾರ ವಿಷಯವಾಗಿ ಮಾತನಾಡುತ್ತಾ ಇದೆ ಎಂಬುದಾಗಿ ಎರಡನೇದಾಗಿ, and what purpose it brings in our life. ಮತ್ತು ಯಾವ ಉದ್ದೇಶವನ್ನ ಅಥವಾ ಯಾವ ಒಂದು ಕಾರಣಕ್ಕಾಗಿ ಅದು ಬರೆಯಲ್ಪಟ್ಟಿದೆ ನಮಗೋಸ್ಕರ ಎಂಬುದಾಗಿ ನಾವು ನೋಡುತ್ತೇವೆ. When we read that every scripture, all scripture is inspired and profitable, ಎಲ್ಲಾ ಒಂದು ಶಾಸ್ತ್ರವು ಅದು ದೈವ ಪ್ರೇರಿತವಾಗಿದೆ ಎಂಬುದಾಗಿ ನಾವು ಹೇಳುವಾಗ, sometimes we think about the genealogies in First Chronicles chapter 1 to 9 and we wonder what is the benefit of that. ನಾವು ಒಂದು ಪೂರ್ವಕಾಲ ವೃತ್ತಾಂತದಲ್ಲಿರುವಂತಹ ಒಂದು first 9 chapters, 1ರಿಂದ 9ನೇ ಅಧ್ಯಾಯವನ್ನ ನಾವು ಓದುವಾಗ, it's only names. ಅಲ್ಲಿ ಬರೀ ಹೆಸರುಗಳ ಪಟ್ಟಿ ಅಲ್ಲಿ ಬರೆದಿರುವಂತದ್ದಾಗಿದೆ. I don't know whether you have ever done that. In earlier days I used to skip those names. ಆ ಹೆಸರುಗಳನ್ನ ನಾನು ಬಿಟ್ಟು ಬೇರೆ ಸಂಗತಿಗಳನ್ನ ಓದ್ತಾ ಇದ್ದೆ. Maybe you have done that. ನೀವು ಕೂಡ ಅದನ್ನ ಮಾಡಿರಬಹುದೇನೋ. So we may wonder what is the profit from all these names. ಆದರೆ ಈ ಹೆಸರುಗಳ ಮುಖಾಂತರ ನಮಗೆ ಅದರಿಂದ ಯಾವ ಉಪಯೋಗವಾಗಿದೆ ಎಂಬುದಾಗಿ ನಾವು ಅನಿಸಬಹುದು.
Or Matthew chapter 1, the genealogy of Jesus Christ. Why all these names? ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿರುವಂತ ಯೇಸು ಕ್ರಿಸ್ತನ ವಂಶಾವಳಿಯನ್ನ ನಾವು ನೋಡುವುದಾದ್ರೆ ಇದರಿಂದ ನಮಗೆ ಪ್ರಯೋಜನವೇನು ಎಂಬುದಾಗಿ ನಾವು ನೆನೆಸಬಹುದು. My dear brothers and sisters, if you compare those names with 1 Chronicles 1 to 9 and you study those, you see amazing truth about why those names are given in the word of God. ನನ್ನ ಪ್ರಿಯ ಸಹೋದರ ಸಹೋದರಿ, ಇದನ್ನ ಹೋಲಿಕೆ ಮಾಡಿ ಯಾಕೆ ಈ ಹೆಸರುಗಳು ದೇವರ ವಾಕ್ಯದಲ್ಲಿ ಬರೆಯಪಡಬೇಕಾಗಿತ್ತು ಎಂಬುದಾಗಿ ನಮಗೆ ಅಲ್ಲಿರುವಂತ ಅದ್ಭುತವಾದ ಸತ್ಯಾಂಶಗಳು ಹೊರಗೆ ಬರುವಂತದ್ದಾಗಿರುತ್ತದೆ. We can see beautiful gems from the genealogy of Jesus Christ. ಯೇಸು ಕ್ರಿಸ್ತನ ಆ ಒಂದು ವಂಶಾವಳಿಯಿಂದ ಬಹಳ ಅದ್ಭುತವಾದಂತ ಸತ್ಯಾಂಶಗಳು ನಮಗೆ ಹೊರಬರುತ್ತದೆ. So everything in the Bible, every word is profitable. ಎಲ್ಲವೂ ಸಹ ದೇವರ ವಾಕ್ಯದಲ್ಲಿ ನಮಗೆ ಉಪಯುಕ್ತವಾಗಿರುವಂತದ್ದೇ ಇರುತ್ತದೆ. So in Timothy's ministry, in every aspect, same like in your life and my life, the word of God is very profitable. ನನ್ನ ಯಾವ ರೀತಿಯಾಗಿ ತಿಮೋಥಿಯನ ಜೀವಿತದಲ್ಲಿ ದೇವರ ವಾಕ್ಯವು ಅದು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿತ್ತು, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಅದು ಉಪಯುಕ್ತವಾಗಿರುತ್ತದೆ. First of all, it says it's profitable for teaching. ಮೊದಲನೇದಾಗಿ ಅದು ಆ ಉಪದೇಶಕ್ಕೆ ಉಪಯುಕ್ತವಾಗಿದೆ. Here teaching means instructing believers in God's truth. ದೇವರ ಸತ್ಯದಲ್ಲಿ ವಿಶ್ವಾಸಿಗಳಿಗೆ ಉಪದೇಶ ಮಾಡುವಂತದ್ದು ಅಲ್ಲಿ ತಿಳಿಸಲ್ಪಡುತ್ತೆ. In this world, you can take a lot of specialized subjects. You can study a lot of things. You can take a PhD, double PhD in certain areas of studies, but that benefit is only till you die. ಇಲ್ಲಿ ನಾವು ನೋಡುತ್ತೇವೆ, ಈ ಲೋಕದಲ್ಲಿ ನಾವು ಅನೇಕ ವಿಷಯಗಳನ್ನ ಒಂದು ವಿಷಯದಲ್ಲಿ ನಾವು ತಜ್ಞರಾಗಬಹುದು, PhD ಅನ್ನ ಪಡೆಯಬಹುದು. ಆದ್ರೆ ಅದೆಲ್ಲವೂ ಸಹ ಈ ಲೋಕದಲ್ಲಿ ಮಾತ್ರ ಅದು ಉಳಿಯುವಂತದ್ದಾಗಿದೆ. ನಾವು ಬಿಟ್ಟು ಹೋಗುವಾಗ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. Earlier, Paul mentioned that bodily exercise is profitable for a little, but godliness is beneficial for this life and the life to come. ಇದಕ್ಕಿಂತ ಮುಂಚೆ ಪೌಲನು ಆತನು ಈಗಾಗಲೇ ತಿಳಿಸಿದ್ದಾನೆ, ದೇಹ ದಂಡನೆಯು ಅದರ ಮಿತಿ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ, ಅಲ್ಪ ಪ್ರಯೋಜನವಾಗಿರ್ತದೆ ಎಂಬುದಾಗಿ. ಆದರೆ ದೇವರ ವಾಕ್ಯದ ಒಂದು ದೈವ ಭಕ್ತಿಯು ಇಹದಲ್ಲಿಯೂ ಪರದಲ್ಲಿಯೂ, in this life and the life to come. ದೈವ ಭಕ್ತಿಯು ಇಹದಲ್ಲಿಯೂ ಪರದಲ್ಲಿಯೂ ಅದು ಲಾಭದಾಯಕವಾಗಿರುತ್ತದೆ ಎಂಬುದಾಗಿ ಪೌಲನು ಆತನು ತಿಳಿಸುತ್ತಾನೆ. So the word of God is profitable for teaching. ದೇವರ ವಾಕ್ಯವು ಅದು ಉಪದೇಶಕ್ಕೆ ಉಪಯುಕ್ತವಾಗಿದೆ. Secondly, it is profitable for rebuking those in sin. ಎರಡನೇದಾಗಿ ಅದು ಖಂಡನೆಗೆ ಉಪಯುಕ್ತವಾಗಿದೆ, ಪಾಪದಲ್ಲಿರುವಂತವರಿಗೆ ಅದು ಖಂಡಿಸುವಂತ ವಾಕ್ಯವಾಗಿದೆ. Thirdly, it is correcting those in error. ತಪ್ಪಲ್ಲಿ ಬಿದ್ದಿರುವಂತವರನ್ನ ಸರಿಪಡಿಸುವುದಕ್ಕೆ, ತಿದ್ದುಪಾಟಿಗೆ ಅದು ಉಪಯುಕ್ತವಾಗಿದೆ. And fourthly, it is for training. It is like a child training. ಅದು ಒಬ್ಬ ಮಗುವನ್ನ ನಾವು ಯಾವ ರೀತಿಯಾಗಿ ತರಬೇತು ಮಾಡುವಂತ ಆ ರೀತಿಯಾಗಿ ಅದು ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ Guiding new believers in God's ways. ಹೊಸ ವಿಶ್ವಾಸಿಗಳನ್ನ ದೇವರ ಮಾರ್ಗದಲ್ಲಿ ನಡೆಸುವಂಥದ್ದು. For all of this and more, the written word is profitable. ಇದೆಲ್ಲದಕ್ಕೂ ದೇವರ ವಾಕ್ಯವು ಅಥವಾ ಬರೆದಿರುವಂತ ದೇವರ ವಾಕ್ಯವು ಉಪಯುಕ್ತವಾಗಿದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. If you read Psalm 19 verses 7 to 11, we read about the summary of the benefit of the word of God. ಕೀರ್ತನೆಗಳು 19ನೇ ಕೀರ್ತನೆಯನ್ನ ನಾವು ಅಲ್ಲಿ ಓದುವುದಾದರೆ, verse 7 to 11, we see amazing benefit from the word of God. 7ರಿಂದ 11ನೇ ವಚನ ವಾಕ್ಯಗಳಲ್ಲಿ ನಾವು ದೇವರ ವಾಕ್ಯದ ಒಂದು ಉಪಯುಕ್ತತೆಯನ್ನ ನಾವು ಅಲ್ಲಿ ಓದಬಹುದು. And then when you come to Psalm 119, it is the expanded version of Psalm 19, 7 to 11. ನಾವು ಕೀರ್ತನೆ 19ನೇ ಅಧ್ಯಾಯದ 7ನೇ ವಚನದಿಂದ 11ನೇ ವಚನದ ಆ ಉದ್ದವಾದಂತ ಒಂದು ಸಂಗತಿಯನ್ನ 119ನೇ ಕೀರ್ತನೆಯಲ್ಲಿ ಅಲ್ಲಿ ಓದಬಹುದಾಗಿದೆ. It is the golden alphabet of the Bible. ಇದು
ಒಂದು ದೇವರ ವಾಕ್ಯದ ಆ ಒಂದು ಅಕ್ಷರಗಳ ಒಂದು ಚಿನ್ನದ ಅಕ್ಷರಗಳು ಎಂಬುದಾಗಿ ಹೇಳಬಹುದು. And then he says, with this the man of God may be competent, equipped for every good work. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Who is the man of God? ದೇವರ ಮನುಷ್ಯನು ಯಾರಾಗಿದ್ದಾನೆ? In the Old Testament, a few men were called man of God. ಹಳೆ ಒಡಂಬಡಿಕೆಯಲ್ಲಿ ಕೆಲವರು ಮನುಷ್ಯರನ್ನ ದೇವರ ಮನುಷ್ಯರು ಎಂಬುದಾಗಿ ಹೇಳಲ್ಪಟ್ಟಿತು. In the New Testament, only one man is called the man of God. ಹೊಸ ಒಡಂಬಡಿಕೆಯಲ್ಲಿ ಒಬ್ಬನಿಗೆ ಮಾತ್ರ ದೇವರ ಮನುಷ್ಯನು ಎಂಬುದಾಗಿ ಹೇಳಲ್ಪಟ್ಟಿದೆ. That is none other than Timothy. To him Paul is writing. ತಿಮೋತಿಯನಿಗೆ ಆತನು ತಿಳಿಸಿದ್ದಾನೆ, ಆತನಿಗೆ ಈ ಪತ್ರಿಕೆಯನ್ನು ಬರೆಯುತ್ತಾನೆ. In 1 Timothy chapter 6 verse 11 we read, but as for you, O man of God. 1 ತಿಮೋತಿ 6:11 ಎಲೈ ದೇವ ಮನುಷ್ಯನೇ ಎಂಬುದಾಗಿ ಆತನಿಗೆ ತಿಳಿಸಿದ್ದಾನೆ. By the profit of the word of God, you'll be complete, capable and proficient. Uncle, could you please repeat that? By the word of God, you will be complete. ಆ ಒಂದು ದೇವರ ವಾಕ್ಯದ ಮುಖಾಂತರ ಆತನು ಪ್ರವೀಣನಾಗುತ್ತಾನೆ. He'll be capable. ಆತನು ಸನ್ನದ್ಧನಾಗುತ್ತಾನೆ. Proficient in the sense of being able to meet all the demands of life. Being able to meet all the demands of this life. ಮತ್ತು ಈ ಜೀವಿತದ ಎಲ್ಲಾ ಒಂದು ಸಂಗತಿಗಳನ್ನ ಮಾಡುವುದಕ್ಕೆ ಅದು ಉಪಯುಕ್ತವಾಗಿ ಆತನನ್ನ ಮಾಡುತ್ತದೆ. A man of God is the one who provides spiritual leadership to others. ದೇವರ ಮನುಷ್ಯನು ಇತರರಿಗೆ ಆ ಒಂದು ಆತ್ಮಿಕವಾದಂತ ಮಾರ್ಗದರ್ಶನವನ್ನ ಕೊಡುವಂತನಾಗಿರುತ್ತಾನೆ. Any one of us who is a leader, a spiritual leader, is the one who gives spiritual guidance, leadership, and without the word of God you cannot do it. ಇಲ್ಲಿ ಯಾರಾದರೂ ಸಹ ಅವರು ನಾಯಕರಾಗಿದ್ದು ಆತ್ಮಿಕವಾದಂತ ಮಾರ್ಗದರ್ಶನಗಳ ನಾಯಕತ್ವವನ್ನ ವಹಿಸುವಂತವರು, ಅವರು ಆ ರೀತಿಯಾಗಿ ಕೊಡಬೇಕಾದರೆ ಅದು ದೇವರ ವಾಕ್ಯದಿಂದಲೇ ಅವರು ಕೊಡುವುದಕ್ಕೆ ಸಾಧ್ಯವಷ್ಟೇ. To emphasize the point, Paul is adding that you'll be equipped or furnished for every good work. ಮತ್ತು ಇದರ ಮುಖಾಂತರ ಆತನು ಇನ್ನೂ ಹೆಚ್ಚಾಗಿ ಅದನ್ನ ಹೇಳುವುದೇನೆಂದ್ರೆ, ಸಕಲ ಸತ್ಕಾರ್ಯಕ್ಕೆ ಆತನು ಸನ್ನದ್ಧನಾಗುವುದಕ್ಕೆ ಅದು ಸಹಾಯ ಮಾಡುವಂತದ್ದಾಗಿದೆ. ಅಂದ್ರೆ ದೇವರ ವಾಕ್ಯವು ಸಹಾಯ ಮಾಡುವಂತದ್ದಾಗಿದೆ. As we come to a closing of chapter 3, ನಾವು 3ನೇ ಅಧ್ಯಾಯದ ಮುಕ್ತಾಯಕ್ಕೆ ಬಂದಿರುವಾಗ, Paul placed heavy burdens of ministry on this young disciple in this letter. ಈ ಯವನಸ್ಥ ಮನುಷ್ಯನ ಮೇಲೆ ಈ ಒಂದು ಸೇವೆಯ ಭಾರವನ್ನ ಆತನು ಹಾಕಿ ಬರೆಯುವಂತನಾಗಿದ್ದಾನೆ. But he was confident of Timothy's commitment and dependence on the scripture. ದೇವರ ವಾಕ್ಯದ ಮೇಲೆ ಆಧಾರಗೊಂಡು ಆ ರೀತಿಯಾಗಿ ಸಮರ್ಪಣೆಯಿಂದ ಜೀವಿಸುವಂತ ತಿಮೋತಿಯನನ್ನ ಪೌಲನು ಆತನು ಬಲ್ಲಾತನಾಗಿದ್ದಾನೆ. Timothy was dependent on the word of God. ತಿಮೋತಿಯನು ದೇವರ ವಾಕ್ಯದ ಮೇಲೆ ಆತನು ಆತುಕೊಂಡಿದ್ದನು. Now Paul in the next chapter he will say that he is about to depart. ಪೌಲನು ಈ ಒಂದು ಅಧ್ಯಾಯದಲ್ಲಿ ಅಥವಾ ಮುಂದಿನ ಅಧ್ಯಾಯದಲ್ಲಿ ನಾನು ಇನ್ನೇನು ಹೋಗುತ್ತಾ ಇದ್ದೇನೆ ನಾನು ಎಂಬುದಾಗಿ ಆತನು ಬರೆಯುತ್ತಿದ್ದಾನೆ. But the word of God is with Timothy. ಆದರೆ ದೇವರ ವಾಕ್ಯವು ತಿಮೋತಿಯನೊಟ್ಟಿಗೆ ಇದೆ. Those who led you, those who taught you may go, but the word of God remains. ನಿಮ್ಮನ್ನ ಕರ್ತನ ಬಳಿಗೆ ನಡೆಸಿರುವಂತವರು ಅಥವಾ ಕರ್ತನ ವಿಷಯವಾಗಿ ಬೋಧಿಸಿದಂತವರು ನಿಮ್ಮನ್ನ ಅಗಲಿ ಹೋಗಬಹುದು, ಆದರೆ ದೇವರ ವಾಕ್ಯವು ಅದು ಯಾವಾಗಲೂ ನಿಮ್ಮೊಟ್ಟಿಗೆ ಇರುತ್ತದೆ. He was confident that God's ability to supply all of Timothy's needs. ತಿಮೋತಿಯನ ಎಲ್ಲಾ ಒಂದು ಅಗತ್ಯತೆಯನ್ನ ಪೂರೈಸುವಂತದ್ದು ದೇವರ ವಾಕ್ಯವೇ ಆಗಿದೆ ಎಂಬುದಾಗಿ ಪೌಲನಿಗೆ ಚೆನ್ನಾಗಿ ತಿಳಿದಿತ್ತು. Here he is reminding about the word of God for the spiritual needs. ದೇವರ ವಾಕ್ಯದ ಮುಖಾಂತರ ಆತ್ಮಿಕ ಅಗತ್ಯತೆಗಳನ್ನ ಆತನು ಅವನಿಗೆ ಬರೆಯುತ್ತಿದ್ದಾನೆ. In Philippians 4:19,
Paul wrote to the Philippian church that my God is able to. He is able to provide for all your needs according to his riches in glory. My God shall supply all your needs according to his riches in glory. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು ಎಂಬುದಾಗಿ ಪೌಲನು ಆತನು ಫಿಲಿಪಿಯರಿಗೆ, my beloved brothers and sisters, whether it is your spiritual need or your material needs, God is sufficient. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದು ನಿಮ್ಮ ಆತ್ಮಿಕವಾದಂತ ಅಗತ್ಯತೆ ಆಗಿರಬಹುದು ಅಥವಾ ದೈಹಿಕವಾದಂತ ಅಗತ್ಯ ಆಗಿರಬಹುದು, ದೇವರು ಆತನು ಒದಗಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Heaven and earth will pass away, but his word will abide forever. ಪರಲೋಕಗಳು ಅದು ಇಲ್ಲದೆ ಆಗಬಹುದು, ಭೂಮಿ ಆಕಾಶಗಳು ಅದು ಇಲ್ಲದೆ ಆಗಬಹುದು, ಆದರೆ ದೇವರ ವಾಕ್ಯವು ಎಂದಿಗೂ ಅದು ಇಲ್ಲದೆ ಆಗುವುದಿಲ್ಲ. Be grounded and rooted in the word of God. ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡಿರ್ರಿ, ಬೇರೂರ್ರಿ. Be always ready to give an answer to those who ask of your faith. ನಿಮ್ಮ ನಂಬಿಕೆಯ ವಿಷಯವಾಗಿ ಕೇಳುವಂತ ಅಥವಾ ಪ್ರಶ್ನಿಸುವಂತವರೆಲ್ಲರಿಗೂ ಉತ್ತರವನ್ನ ಕೊಡುವುದರಲ್ಲಿ ನೀವು ಸಿದ್ಧರಾಗಿದ್ದೀರಿ. So in summary, the false teaching will increase. ನಾವು ನೋಡುತ್ತೇವೆ ಸಂಕ್ಷಿಪ್ತವಾಗಿ ಈ ಅಧ್ಯಾಯದಲ್ಲಿ ದುರ್ಬೋಧನೆಯು ಹೆಚ್ಚಾಗುತ್ತದೆ ಎಂಬುದಾಗಿ. The last days are going to be terrible. ಮತ್ತು ಕಠಿಣ ಕಾಲಗಳು ಬರುತ್ತವೆ ಎಂಬುದಾಗಿ ಆ ಕಡೆಯ ದಿವಸಗಳಲ್ಲಿ ನೋಡುತ್ತೇವೆ. But a man and woman of God who trust in the word of God will have all the resources to counter all these and live for the Lord. ಆದರೆ ಎಲ್ಲದಕ್ಕೆ ವಿರುದ್ಧವಾಗಿ ನಿಲ್ಲುವುದಕ್ಕೆ, ಜೀವಿಸುವುದಕ್ಕೆ ದೇವರ ವಾಕ್ಯದ ಅಥವಾ ದೇವರ ಸಂಪನ್ಮೂಲಗಳು ನಮಗೆ ಕೊಟ್ಟಿರುವಂತನಾಗಿದ್ದಾನೆ. See, we have the completed scripture which even Timothy didn't have. ತಿಮೋತಿನಿಗೂ ಸಹ ಇಲ್ಲದೆ ಇರುವಂತ ಸಂಪೂರ್ಣವಾದಂತ ಸತ್ಯವೇದದ ಪ್ರತಿಯು ನಮಗೆ ದೇವರು ಕೊಟ್ಟಿದ್ದಾನೆ. In the word of the completed scripture, we have the mind of God revealed to us. ಇದರಲ್ಲಿ ದೇವರ ಮನಸ್ಸು ನಮಗೆ ಪ್ರಕಟಿಸಿರುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Let us make use of it. Let us study to be a workman that need not be ashamed, approved workman. ನಾವು ಇದನ್ನ ಓದುವವರಾಗಿ ಅಥವಾ ಅಧ್ಯಯನವನ್ನ ಮಾಡುವವರಾಗಿದ್ದು ನಾಚಿಕೆಗೆ ಒಳಗಾಗದೇ ಇರುವಂತ ದೇವರ ಸೇವೆಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ನಾವು ಪ್ರಯಾಸ ಪಡುವವರಾಗಿರೋಣ. May the Lord bless these thoughts to our life. ಈ ಆಲೋಚನೆಗಳನ್ನ ದೇವರು ನಮಗೆ ಆಶೀರ್ವಾದವನ್ನ ಕೊಡುವಂತನಾಗಿರಲಿ. Thank you very much.